ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಕನ್ನಡದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಡೈಲಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡ್ತೀವಿ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 13th ಡಿಸೆಂಬರ್ ಶುಕ್ರವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಕೂಡ ಟ್ರೇಡಿಂಗ್ ಲೆವೆಲ್ಸ್ ನ ಇವತ್ತಿನ ದಿನ ನೋಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು 13th ಡಿಸೆಂಬರ್ ನಿಫ್ಟಿಯ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಕೆ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾವು ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ನಾವು ಕಳೆದ ವಾರದಿಂದ ಅಂದ್ರೆ ನವೆಂಬರ್ ಎಕ್ಸ್ಪೈರಿ ಡೇ ನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕನ್ಸಾಲಿಡೇಷನ್ ನಂತರ ಕ್ಲೋಸಿಂಗ್ ನ ಕಂಡಿದ್ವು. ಸೊ ಆ ರೇಂಜ್ ಅಲ್ಲೇ ನಿಫ್ಟಿ ಟ್ರೇಡ್ ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಕೂಡ ಟ್ರೇಡ್ ಆಗ್ತಾ ಇದೆ ಅಂತ ಡಿಸ್ಕಸ್ ಮಾಡ್ತಾನೆ ಬಂದಿದ್ದೆ. ಸೊ ನಿಫ್ಟಿ ಇವತ್ತಿನ ದಿನ ಕೂಡ ಅದೇ ರೇಂಜ್ ಅಲ್ಲೇ ಟ್ರೇಡ್ ಆಯ್ತು. ಸೊ ಮೇ ಬಿ ಡೇ ಹೈಯಿಂದ ನಿಯರ್ಲಿ 100 ಪಾಯಿಂಟ್ಸ್, ಮೋರ್ ದೆನ್ 100 ಪಾಯಿಂಟ್ಸ್ ಕರೆಕ್ಷನ್ ಕೊಟ್ಟಿತ್ತು. ಎಂಡ್ ಆಫ್ ದ ಡೇ 93 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೂಡ ಕಂಡಿದೆ. ಆದ್ರೆ ನಿಫ್ಟಿ ತನ್ನ ಈ ರೇಂಜ್ ಅಲ್ಲೇ ಈಗ ಟ್ರೇಡ್ ಆಗ್ತಾ ಇದೆ. ಸೊ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಮೂವ್ಮೆಂಟ್ ಯಾವ ರೀತಿ ಬರ್ಬೋದು ಅಂತ ನೋಡೋಕ್ಕಿಂತ ಮುಂಚೆ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ನೋಡೋಣ. ಸೊ ನಾವು ಮಾರ್ಕೆಟ್ ಸೆಂಟಿಮೆಂಟ್ ನೋಡೋಕೆ ಮೊದಲೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ನೋಡ್ತೀವಿ, ಇಂಡಿಯಾ ಫಿಕ್ಸ್. ಸೊ ಇದು ಕೂಲ್ ಡೌನ್ ಆಗ್ತಾ ಬರ್ತಾ ಇದೆ, ಈಗ 13.2 ಹತ್ರ ಇದೆ. ಸೊ ಇದು ವೆರಿ ಕಂಫರ್ಟಬಲ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು US 10-year ಬಾಂಡ್ ಇಲ್ಡ್, ಸೊ ಈಕ್ವಿಟಿ ಮಾರ್ಕೆಟ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ US ಬಾಂಡ್ ಇಲ್ಡ್ ಕಡಿಮೆ ಹೋಗ್ತಾ ಇದ್ರೆ ಅದು ಈಕ್ವಿಟಿ ಮಾರ್ಕೆಟ್ ನ ಬೂಸ್ಟ್ ಮಾಡುತ್ತೆ. ಆದ್ರೆ ಇಲ್ಲಿ US 10-year ಬಾಂಡ್ ಇಲ್ಡ್ ಮೇಲೆ ಹೋಗ್ತಾ ಇದೆ, 4.3 ಹತ್ರ ಬಂದಿದೆ. ಸದ್ಯಕ್ಕೆ ಇದು ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಹೇಳ್ಬೋದು. ಸೊ ಫುಲ್ ನೆಗೆಟಿವ್ ಅಂತಿಲ್ಲ, ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಹೇಳ್ಬೋದು. 4.5 ಮೇಲೆ ಹೋದ್ರೆ ನೆಗೆಟಿವ್ ಅಂತ ತಗೋತೀವಿ. ಇನ್ನು US ನ ಡಾಲರ್ ಇಂಡೆಕ್ಸ್ ಇದು ಈಗ 106.5 ಹತ್ರ ಇದೆ. ಕಳೆದ ವಾರದಲ್ಲಿ 106 ಕೆಳಗಡೆ ಹೋಗಿತ್ತು. ಸೊ ಅದು ಪಾಸಿಟಿವ್ ಆಗಿತ್ತು. ಆದ್ರೆ ಈಗ ಇದು ಅಗೇನ್ ರಿಕವರಿ ಆಗ್ತಾ 106.59, 106.6 ಅಂತ ಕನ್ಸಿಡರ್ ಮಾಡಿ ಇದು ನ್ಯೂಟ್ರಲ್ ಅಂತಾನೆ ಹೇಳ್ಬೋದು, ನ್ಯೂಟ್ರಲ್ ಟು ನೆಗೆಟಿವ್. ಸೊ ಓಕೆ, ನ್ಯೂಟ್ರಲ್ ಟು ನೆಗೆಟಿವ್ ಎರಡು ಪ್ಯಾರಾಮೀಟರ್ಸ್ ಆದವು. ಈಗ ಮೂರನೇದು ಬಂದು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, ಇದು ನೆಗೆಟಿವ್ ಆಗೇ ಇದೆ. ಸೊ ನಾನು ಕಳೆದ ದಿನಗಳಲ್ಲಿ ಹೇಳಿದ್ದೆ, ಇದು 84.5 ಮೇಲೆ ಹೋದ್ರೆ ನೆಗೆಟಿವ್ ಆಗುತ್ತೆ. 84.8 ಹತ್ರ ಬರ್ತಿದ್ದಂಗೆ ಇಲ್ಲಿ ಇನ್ನು ನೆಗೆಟಿವ್ ಆಗೇ ಇದೆ. ಇದು ಏನಾದ್ರೂ 85 ಮೇಲೆ ಹೋದ್ರೆ ಅದು ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋಕೆ ಚಾನ್ಸ್ ಇದೆ. ಸೊ ಇದು ನೆಗೆಟಿವ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ ಕೂಡ ಇವತ್ತಿನ ದಿನ ಡೇ ಹೈ ಮಾಡಿದ್ದು 73.7 ಹತ್ರ. ಸದ್ಯಕ್ಕೆ ಇದು ಕೂಡ ನ್ಯೂಟ್ರಲ್ ಆಗಿದೆ, 73 ಮೇಲೆ ಹೋಗಿದೆ. 75 ಮೇಲೆ ಹೋದ್ರೆ ತುಂಬಾ ನೆಗೆಟಿವ್ ಆಗುತ್ತೆ. ಈಗಿನ ಇರೋ ಲೆವೆಲ್ ನ್ಯೂಟ್ರಲ್ ಆಗಿದೆ. ಸೊ ನಮ್ಮ ಎಲ್ಲಾ ಪ್ಯಾರಾಮೀಟರ್ಸ್ಗಳು ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ನ ಒಂದು ಬಾರಿ ಕ್ವಿಕ್ ಆಗಿ ಚೆಕ್ ಮಾಡಿದ್ರೆ, ಡೌ ಜೋನ್ಸ್ ಫೀಚರ್ಸ್ ವೀಕ್ ಆಗ್ತಾನೆ ಇದೆ, ಆದ್ರೆ ಶಾರ್ಪ್ ಕರೆಕ್ಷನ್ ಬರ್ತಾ ಇಲ್ಲ. ನಸ್ದಾಕ್ ಇಂಡೆಕ್ಸ್ ಮಾತ್ರ ಅಗೇನ್ ಹೊಸ ಲೈಫ್ ಟೈಮ್ ಐನ ಮಾಡ್ತಾ ಈಗ 21,700 ಹತ್ರ ಇದೆ. ಸೊ ಇದು ಪಾಸಿಟಿವ್ ಆಗಿದೆ. ಸೊ IT ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಇತರ ಇಂಡಸ್ಟ್ರೀಸ್ ಗಳಿಗೆ ಅದು ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಾವು FIS ಡೇಟಾ ಕಡೆ ನೋಡಿದ್ರೆ ಪರ್ ಮಂತ್ ಅಲ್ಲಿ ಪಾಸಿಟಿವ್ ಆಗಿದ್ದಾರೆ, ಆದ್ರೆ ಸತತವಾದ ಕಂಟಿನ್ಯೂಸ್ ಬೈಯಿಂಗ್ ಬರ್ತಾ ಇಲ್ಲ, ಮಧ್ಯದಲ್ಲಿ ಸೆಲ್ಲಿಂಗು ಬರ್ತಾ ಇದೆ. ಅದನ್ನ ನಾವು 11th ಡಿಸೆಂಬರ್ ನೋಡಿದ್ವಿ, 12th ಡಿಸೆಂಬರ್ ಡೇಟಾ ಇನ್ನೂ ಬಂದಿಲ್ಲ. ಸೊ FIS ಇನ್ನು ಕನ್ಫ್ಯೂಸಿಂಗ್ ಸ್ಟೇಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಈ ಮಂತ್ ಅಲ್ಲಿ 2-3 ದಿನ ಬೈಯಿಂಗ್ ಮಾಡಿದ್ರೆ ಮಧ್ಯದಲ್ಲಿ ಒನ್ ಡೇ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇದು ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಹೋಗ್ಬೋದು ಅನ್ಸುತ್ತೆ. US ಬಾಂಡ್ ಈಲ್ಡ್, ಡಾಲರ್ ಇಂಡೆಕ್ಸ್ ಹೈ ಇರೋದಕ್ಕಾಗಿ ಇಲ್ಲಿ FIS ಗೆ ಕಾನ್ಫಿಡೆಂಟ್ ಬರ್ತಾ ಇಲ್ಲ. ಅಲ್ಲಿ ಏನಾದ್ರೂ ಡಿಪ್ ಬಂದ್ರೆ ಆಗ FIS ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಡೇಟಾ ಇಟ್ಕೊಂಡು ನಾವು ಕ್ವಿಕ್ ಆಗಿ ಒಂದ್ಸರಿ ಆಪ್ಷನ್ ಚೈನ್ ಚೆಕ್ ಮಾಡೋಣ. ಈಗ ನಾನು ನಿಫ್ಟಿ 19th ಡಿಸೆಂಬರ್ ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 16 lakhs, ಕಾಲ್ ಸೈಡ್ ಅಲ್ಲಿ 19 lakhs. ಸೊ ಸ್ವಲ್ಪ ಬೇರಿಶ್ ಆಗಿದೆ ಅಂತ ಹೇಳ್ಬೋದು, ಆದ್ರೆ ಹೆಚ್ಚಿನದಾಗಿಲ್ಲ, ಆಲ್ಮೋಸ್ಟ್ ಸಣ್ಣಾಗಿದ್ದಾರೆ, ಸ್ವಲ್ಪ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 1,27,000, 24,600 ಹತ್ರ ಹಾಗೂ 24,700 ಹತ್ರ ಕೂಡ ಓಪನ್ ಇಂಟ್ರೆಸ್ಟ್ ಹೆಚ್ಚಾಗಿ ಕಾಣಿಸ್ತಿದಾವೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 25,000 ಹತ್ರ ಇದೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ
24,500 ಹತ್ರ 1 lakh ಓಪನ್ ಇಂಟ್ರೆಸ್ಟ್ ಇದೆ, ಇದೇ ಹೈಯೆಸ್ಟ್ ಆಗಿದೆ. ಸೊ 24,500 ಸಪೋರ್ಟ್ ಆಗಿ ಕಾಣಿಸುತ್ತೆ. ಇದನ್ನ ಇಟ್ಕೊಂಡು ನಾವು ನಿಫ್ಟಿ ರೇಂಜ್ ನ ನೋಡ್ಬೇಕು ಅಂತಂದ್ರೆ ಇದನ್ನ ನಾನು ಸ್ವಲ್ಪ ಝೂಮ್ ಮಾಡ್ಕೋತಾ ಇದ್ದೀನಿ. ಇದು 15 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಸೊ ನಾವು ಪ್ಯಾಟರ್ನ್ ಕೂಡ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಈ ಪಿಂಕ್ ರೇಂಜ್ ಏನಿದೆ ಇದು ನವೆಂಬರ್ ಮಂತ್ಲಿ ಎಕ್ಸ್ಪೈರಿ ರೇಂಜ್ ಆಗಿತ್ತು. ಈ ವಾಲಟಿಲಿಟಿ ನಂತರ ಆ ರೇಂಜ್ ಒಳಗಡೆನೆ ನಿಫ್ಟಿ ಟ್ರೇಡ್ ಆಗ್ತಿದೆ ಅಂತ. ಸೊ ಈಗ ನಿಫ್ಟಿಗೆ ಲೋವರ್ ರೇಂಜ್ ಬಂದು 24,500, ಆಕ್ಚುಲಿ 24,480. ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ 24,500 ಇದು ಸಪೋರ್ಟ್ ರೇಂಜ್ ಆಗಿದೆ, ಲೋವರ್ ಲೆವೆಲ್. ಇಲ್ಲಿ 10 ಡೇ ಮೂವಿಂಗ್ ಆವರೇಜ್ ಕೂಡ ಈಗ ಬರ್ತಾ ಇದೆ. ಸೊ ನಿಫ್ಟಿ ನಮಗೆ ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ನಿಫ್ಟಿನಲ್ಲಿ ನಾವು ಎರಡು ರೀತಿ ಟ್ರೇಡ್ ಮಾಡ್ಬೋದು. ಓಪನಿಂಗ್ ಅಲ್ಲಿ ಏನಾದ್ರು ನಿಫ್ಟಿ 24,600 ಮೇಲೆ ಬರ್ತಿದ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಆದ್ರೆ ಮೂಮೆಂಟಮ್ ಸ್ಲೋ ಆಗ್ಬೋದು ಅಥವಾ ಶಾರ್ಪ್ ಆಗಿ ಬರ್ಬೋದು. ಈ ಮೂಮೆಂಟಮ್ ನನಗೆ 24,800 to 850 ಲೆವೆಲ್ ವರೆಗೆ ನಾನು ನೋಡ್ತಾ ಇದ್ದೀನಿ. ಈ ಶುಕ್ರವಾರ ತಪ್ಪಿದ್ರೆ ಸೋಮವಾರ ದಿನ ಮೇ ಬಿ ಶಾರ್ಪ್ ಆಗಿ ಬರ್ಬೋದು, ಅದರ ನಿಧಾನ ಬರ್ಬೋದು. ಸೊ ಈ ರೀತಿ ಪೊಸಿಷನಲ್ ಟ್ರೇಡ್ ತಗೊಳಕ್ಕೆ ಟ್ರೈ ಮಾಡ್ಬೋದು. ಮಧ್ಯದಲ್ಲಿ ಶಾರ್ಪ್ ಡಿಪ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸರಿಯಾದ ಹೆಡ್ಜಿಂಗ್ ಪೊಸಿಷನ್ಸ್ ನ ತಗೊಂಡು ಲಾಂಗ್ ಪೊಸಿಷನ್ಸ್ ನ ತಗೊಳ್ಳೋದು ಒಳ್ಳೇದು. ಸ್ಟಾಪ್ ಲಾಸ್ ನ ಇಡೋದನ್ನ ಅವಾಯ್ಡ್ ಮಾಡಿ ಹೆಡ್ಜಿಂಗ್ ಪೊಸಿಷನ್ಸ್ ನ ನಾವು ಪ್ಲಾನ್ ಮಾಡ್ಬೋದು. ನಿಫ್ಟಿ ಏನಾದ್ರು 24,450 ಕೆಳಗಡೆ ಬಂದ್ರೆ ಹೆಡ್ಜಿಂಗ್ ಪೊಸಿಷನ್ಸ್ ಇಂದ ಸ್ಕ್ವೇರ್ ಆಫ್ ಮಾಡೋದು ಒಳ್ಳೇದು. ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡು ನಾವು ನಿಫ್ಟಿನಲ್ಲಿ ಟ್ರೇಡ್ ಮಾಡೋದ್ರ ಬಗ್ಗೆ ನೋಡ್ಬೋದು. ಅದೇ ನಿಫ್ಟಿ ಏನಾದ್ರು 24,450 ಕೆಳಗಡೆ ಹೋಯ್ತು ಅಂತಂದ್ರೆ 4,500 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಇಲ್ಲಿ ಪುಟ್ ಪೊಸಿಷನ್ಸ್ ಕೂಡ ನೋಡ್ಬೋದು. ಈ ರೇಂಜ್ ಕೆಳಗಡೆ ನಿಫ್ಟಿನ 24,300 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೋದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ಸಹಿತ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಬಂದ ರಿಕವರಿ ಫೇಲ್ ಆಗಿ ಇಲ್ಲಿ ಕೂಡ ನಿಧಾನವಾಗಿ ಪ್ರಾಫಿಟ್ ಬುಕಿಂಗ್ ಬಂತು. ನಿಫ್ಟಿ ಎಕ್ಸ್ಪೈರಿ ದಿನ ಬ್ಯಾಂಕ್ ನಿಫ್ಟಿ ಮಾತ್ರ ಇದೇ ರೇಂಜ್ ಅಲ್ಲೇ ಬಂದು ಕ್ಲೋಸಿಂಗ್ ನ ಕಂಡಿದೆ 53,224 ಹತ್ರ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ 53,200 ಕೆಳಗಡೆ 53,000. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 52,200 53,000 ಇಲ್ಲಿ ಸಪೋರ್ಟ್ ತಗೊಂಡು ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. 52,900 ಅಥವಾ ಇನ್ನಷ್ಟು 50 ಪಾಯಿಂಟ್ ಕೆಳಗಡೆ 850 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೋದು. ಸೊ ಇಲ್ಲಿಂದ ಬರೋ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿನ ಮೇ ಬಿ 1 or 2 ಡೇಸ್ ಅಲ್ಲಿ 53,900 ಈ ಪಿಂಕ್ ಹೈಯರ್ ರೇಂಜ್ ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ನಾವು 800 ಅಥವಾ 900 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ಇಲ್ಲಿ ಕೂಡ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಹೆಡ್ಜಿಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡ್ಬೋದು ಅಥವಾ 52,850 ಹತ್ರ ಸ್ಟಾಪ್ ಲಾಸ್ ಇಟ್ಕೊಂಡು 53,800 ಬಂದ್ಮೇಲೆ ಪ್ರಾಫಿಟ್ ಬುಕ್ ಮಾಡೋ ತರ ಪ್ಲಾನ್ ಮಾಡಿ ನೀವು ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಸದ್ಯಕ್ಕೆ ನೋಡ್ತಾ ಇಲ್ಲ. ಓನ್ಲಿ ಸಪೋರ್ಟ್ ಇಂದ ರಿವರ್ಸಲ್ ಗೆ ಕಾಲ್ ಪೊಸಿಷನ್ಸ್ ನೋಡ್ತಿದ್ವಿ. ಪುಟ್ ಪೊಸಿಷನ್ಸ್ ಏನಾದ್ರು ಇದ್ರೆ ಅದನ್ನ ನಿಫ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಇನ್ನು ಸೆನ್ಸೆಕ್ಸ್ ಅಲ್ಲಿ ಕೂಡ ಆ ಲೆವೆಲ್ಸ್ ಬರುತ್ತಾ ಅಂತ ಈಗ ನೋಡೋಣ. ಸೊ ಸೆನ್ಸೆಕ್ಸ್ ಸಹಿತ ಇದೇ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಕಳೆದ ಒಂದು ವಾರದಲ್ಲಿ. ಈಗ ಸೆನ್ಸೆಕ್ಸ್ ಗೆ ಸಪೋರ್ಟ್ 81,200, 10 ಡೇ ಮೂವಿಂಗ್ ಆವರೇಜ್ 81,000 ಇದೆ. ಸೊ ಸೆನ್ಸೆಕ್ಸ್ ಅಲ್ಲಿ ಇಲ್ಲಿ ಸಿ ಪೊಸಿಷನ್ ತಗೊಳಕ್ಕೆ ನಾವು ನೋಡ್ಬೋದು. 80,800 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೋದು. ಇಲ್ಲಿ ಸಪೋರ್ಟ್ ತಗೊಂಡು ಸೆನ್ಸೆಕ್ಸ್ ರಿಕವರಿ ಆಗಕ್ಕೆ ಶುರು ಆದ್ರೆ ಮೇ ಬಿ ಎಕ್ಸ್ಪೈರಿ ನಿಯರ್ 82,000 ಬರೋ ಚಾನ್ಸಸ್ ಇರುತ್ತೆ. ಇನ್ನಷ್ಟು ಶಾರ್ಟ್ ಕವರಿಂಗ್ ಹೆಚ್ಚಾದ್ರೆ ಮ್ಯಾಕ್ಸಿಮಮ್ 82,300 400 ಲೆವೆಲ್ ವರೆಗೂ ಬರ್ಬೋದು. ಇನ್ನು ಸೆನ್ಸೆಕ್ಸ್ 80,800 ನ ಕೆಳಗಡೆ ಬಂದ್ರೆ 20 ಡೇ ಮೂವಿಂಗ್ ಆವರೇಜ್ 80,600 ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ನಾವು ಸೆನ್ಸೆಕ್ಸ್ ಅಲ್ಲಿ ಪುಟ್ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಸೊ ಸೆನ್ಸೆಕ್ಸ್ ಅಲ್ಲಿ ಕೂಡ ನಾನು ಸಪೋರ್ಟ್ ಇಂದ ರಿವರ್ಸಲ್ ಗೆ ಪೊಸಿಷನ್ಸ್ ನ ನೋಡ್ತಾ ಇದ್ದೀವಿ. ಡೇಟಾ ಪಾಯಿಂಟ್ ನೆಗೆಟಿವ್ ಆಗೇ ಇರ್ಬೋದು. ಆದ್ರೆ ನಿಫ್ಟಿನಲ್ಲಿ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದ್ರೆ ಇಲ್ಲಿ ಒಂದು ಫ್ಲಾಗ್ ಟೈಪ್ ಪ್ಯಾಟರ್ನ್ ಆಗಿದೆ. ಫ್ಲಾಗ್ ಪ್ಯಾಟರ್ನ್ ಅಂದ್ರೆ ಈ ರೀತಿ ಹೋಗುತ್ತೆ, ಈ ರೀತಿ ಕನ್ಸಲ್ಟೇಷನ್ ಆಗುತ್ತೆ, ಅದಾದ್ಮೇಲೆ ಈ ರೀತಿ ಬ್ರೇಕ್ಔಟ್ ಆಗಿ ಮೇಲೆ ಬರುತ್ತೆ. ಈ ಬ್ರೇಕ್ಔಟ್ ಇಲ್ಲಿ ಮೊದಲನೇ ಟಾರ್ಗೆಟ್ ಆಗುತ್ತೆ. ಅಲ್ಲಿಂದ ಈ ಬರೋ ಮೂಮೆಂಟಮ್ ಈ ಲೆಂತ್ ಎಷ್ಟಿರುತ್ತೆ ಸೇಮ್ ಲೆಂತ್ ಅಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಆಗುತ್ತೆ. ಸೊ ಈ ರೀತಿ ಮೂಮೆಂಟಮ್ ಕೊಡೋಕೆ ಶುರು ಆದ್ರೆ ನಿಫ್ಟಿ ಮುಂದಿನ ಎಕ್ಸ್ಪೈರಿ ವರೆಗೆ 25,250
300 ಲೆವೆಲ್ನ ಒಂದು ಬಾರಿ ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾವು ಬುಲ್ಲಿಶ್ ಪೊಸಿಷನ್ಸ್ ನ ಶುಕ್ರವಾರದ ದಿನ ಟ್ರೈ ಮಾಡೋಣ. ಸೊ ನಮ್ಮ ಸ್ಟ್ರಾಟಜಿ ಏನಾದ್ರು ಫೇಲ್ ಆದ್ರೆ ಅದಕ್ಕೆ ತಕ್ಕಂಗೆ ಮುಂದಿನ ವಾರದ ಟ್ರೇಡಿಂಗ್ ಲೆವೆಲ್ಸ್ ನ ಅಗೇನ್ ರಿವ್ಯೂ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ದಿನದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.